ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಪ್ರಾರಂಭ ಆಗಿ ಸುಮಾರು 12 ದಿನ ಆಗೋಯ್ತು. ಗೌರವಾನ್ವಿತ ರಾಜ್ಯಪಾಲರು ಸಂವಿಧಾನದ ಅಧಿಕಾರವನ್ನು ಹೊಂದಿದಂಥವರು, ಸಂವಿಧಾನದಲ್ಲಿ ಏನಿದೆ ಆ ಪ್ರಕ್ರಿಯೆಗೆ ಅವರು ಮುದ್ರೆಯನ್ನು ಒತ್ತಬೇಕು. ಇನ್ನೂ ಒತ್ತಿಲ್ಲ. ಅದಕ್ಕಾಗಿ ಭಗವಂತ ಅವರಿಗೆ ಬುದ್ಧಿಯನ್ನು ಕೊಡಲಿ ಅಂಥೇಳಿ ಇಂದು ನಿನ್ನೆಯಿಂದ ನಾವು ಅಹೋರಾತ್ರಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೇವೆ. ಸುಮಾರು 8 ಜನ ಇದ್ದರು ಇಲ್ಲಿ. ಇಂದು ಬೆಳಗ್ಗೆ ಭಗವಂತನ ನೆನೆಯುತ್ತಾ ಲಿಂಗ ಪೂಜೆಯನ್ನು ಮಾಡಿ ಭಗವಂತ ಗೌರವಾನ್ವಿತ ರಾಜ್ಯಪಾಲರಿಗೆ ಅವರ ತಲೆಯಲ್ಲಿ ಈ ಜನರ ನ್ಯಾಯಯುತವಾದ ಬೇಡಿಕೆ ಸ್ಪಂದಿಸುವ ಲಿಕ್ಕೆ ಅವರ ಆತ್ಮದಲ್ಲಿ ಇದು ಉದ್ಭವ ಆಗಲಿ ಅಂಥೇಳಿ ಲಿಂಗ ಪೂಜೆಯನ್ನು ಮಾಡಿದ್ದೇವೆ. ನಂಬುತ್ತೇವೆ ನಾವು ಇವತ್ತು ಅಥವಾ ನಾಳೆ ಒಳಗೆ ಇದು ಫಲಕಾರಿಯಾಗಬಹುದು ಅಂತೇಳಿ. ಇಲ್ಲದೆ ಹೋದರೆ ಉಗ್ರವಾಗಿ ಹೋರಾಟಗಳನ್ನು ಪ್ರಾರಂಭ ಮಾಡ್ತೇವೆ. ಈ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ 12 ದಿನಕ್ಕೆ ಕಾಲಿಟ್ಟೈತಿ. ಅವ್ರು ಯಾವುದಕ್ಕೂ ಸ್ಪಂದನೆ ಇಲ್ಲಿದ್ದಕ್ಕೆ ನಾವು ಇವತ್ತು ನಿನ್ನಿಂದ ಅಹೋರಾತ್ರಿ ಧರಣಿ ಸ್ಟಾರ್ಟ್ ಮಾಡೀವಿ. ಅಹೋರಾತ್ರಿ ಧರಣಿ ಸ್ಟಾರ್ಟ್ ಮಾಡಿ ಇವತ್ತಿಂದ ದಿನಚರಿಗಳು ಎಲ್ಲ ಇಲ್ಲೇ ಸ್ಟೇಜ್ ಅಂತೇಳಿ ನಮ್ಮ ಸ್ನಾನ ಮಾಡಿಕೊಂಡು ಲಿಂಗ ಪೂಜೆ ಮಾಡಿಕೊಂಡು ಲಿಂಗ ಪೂಜೆಯಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಆ ರಾಜ್ಯಪಾಲರು ಏನೈತಲ್ಲ ಆ ಕರ್ತಕ್ಕೆ ಸಹಿ ಮಾಡಿ ಲಗಾನ ಕಳಿಸ್ಲಿ ಅಂತ ದೇವ್ರಂತೇಳಿ ನಾವು ಪ್ರಾರ್ಥನೆ ಮಾಡ್ಕೊಂಡೇವಿ. ದಯಮಾಡಿ ಇದರಲ್ಲಿ ಏನೈತಿ ಧಾರವಾಡ ಜನತೆಗೆ ಒಂದು ಕೂಗೈತಿ, ಧಾರವಾಡ ಜನತೆ ಒಂದು ಹಕ್ಕೈತಿ. ದಯಮಾಡಿ ರಾಜ್ಯಪಾಲರು ಇದನ್ನು ಸಹಿ ಮಾಡಿ ಕಳಿಸ್ಬೇಕಂತೇಳಿ ನಾವು ಅವ್ರಿಗೆ ವಿನಂತಿ ಮಾಡ್ಕೋತೀವಿ.